ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಕಾಶ್ ಹರಿಯಾಸ್ ಇನ್ಸ್ಪೈರ್ ಅಕ್ಕಿ. ಗಾಯ್ಸ್, ಇವತ್ತಿನ ವ್ಲಾಗ್ ವಿಡಿಯೋಗೆ ಎಲ್ರಿಗೂ ವೆಲ್ಕಮ್ ಅಂಡ್ ಸ್ವಾಗತ. ಫ್ಯಾಟ್ ಬರ್ನರ್ ಅಂದ್ರೆ ನಮ್ಮ ಹೊಟ್ಟೆ ಭಾಗ, ಅದು ತುಂಬಾ ಅಸಹ್ಯವಾಗಿರುತ್ತೆ, ತುಂಬಾನೇ ದಪ್ಪ ಇರ್ತೀವಿ. ಸೊ ಒಂದು ಹೊಟ್ಟೆ ಭಾಗನ ಕರಗಿಸ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸಣ್ಣದಾಗಿ ಒಂದು ವ್ಲಾಗ್ ಮಾಡ್ತಿದ್ದೀನಿ. ನಮ್ಮ ಕ್ಯಾಲರಿ ಎಷ್ಟಿದೆ, ನಮ್ಮ ಮೆಟಾಬಾಲಿಸಮ್ ರೇಟ್ ಎಷ್ಟಿದೆ ಅಷ್ಟೇ ತಿನ್ಬೇಕು. ಬಟ್ ನಾವು ಅದಕ್ಕಿಂತ ಜಾಸ್ತಿ ಒಂದು ಆಸೆ ಪಟ್ಟು ಈ ನಾಲಿಗೆ ರುಚಿ ಇದೆಯಲ್ಲ ಅದನ್ನ ತಡಿಲಿಕ್ಕೆ ಆಗಲ್ಲ. ಏನಾದ್ರು ಬೇಕು ಅಂದ್ರೆ ತಿನ್ಬಿಡ್ತೀವಿ, ಅದಾದ್ಮೇಲೆ ಹೊಟ್ಟೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಈ ತರ ಆಗುತ್ತೆ. ಸೊ ಬನ್ನಿ, ಅದು ಯಾವ ಪ್ರಾಡಕ್ಟ್ ಏನು ಅಂತ ನೋಡೋಣ. ಅದಕ್ಕೂ ಮುಂಚೆ ನಾವು weight ಚೆಕ್ ಮಾಡಿದೀನಿ. ಸೊ BMI ರಿಪೋರ್ಟ್ ನ ಕೂಡ ನೋಡೋಣ ಬನ್ನಿ. ಇದೆ ನಂದು BMI ರಿಪೋರ್ಟ್. ಆಲ್ಮೋಸ್ಟ್ ಹೈಟ್ಗೆ ತಕ್ಕಂತೆ ವೇಟ್ ಇರಬೇಕು. ನಾನು ಹೈಟ್ಗೆ ತಕ್ಕಂತೆ ವೇಟ್ ಒಂದು ಮಟ್ಟಿ ಆಲ್ಮೋಸ್ಟ್ ಹತ್ರದಲ್ಲಿನೇ. ಬಟ್ ಇದರಲ್ಲಿ ಫ್ಯಾಟ್ ಬಂದ್ಬಿಟ್ಟು ಎಕ್ಸ್ಟ್ರಾ ಆಡ್ ಆಗಿದೆ. ಟ್ರಂಕ್ ಫ್ಯಾಟ್ ಮತ್ತೆ ವಿಜರಲ್ ಫ್ಯಾಟ್ ಮತ್ತೆ ಕೊಲೆಸ್ಟ್ರಾಲ್. ವಿಜರಲ್ ಫ್ಯಾಟ್ ಒಂದು ಮಟ್ಟಿ ಓಕೆ, ಬಟ್ ಟ್ರಂಕ್ ಫ್ಯಾಟ್ ಮತ್ತೆ ಕೊಲೆಸ್ಟ್ರಾಲ್ ಇದೆರಡು ಕೂಡ ಆಲ್ಮೋಸ್ಟ್ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಇದನ್ನ ಬಂದ್ಬಿಟ್ಟು ನಾನು ಬರ್ನ್ ಮಾಡಬೇಕು. ಇದನ್ನ ಬರ್ನ್ ಮಾಡ್ಲಿಕ್ಕೆ ಬಂದ್ಬಿಟ್ಟು ನಾವು ಆಲ್ಮೋಸ್ಟ್ ಇವತ್ತೊಂದು ಬಾಕ್ಸ್ ಪಾರ್ಸಲ್ ಬಂದಿದೆ. ಇದು ಬಂದ್ಬಿಟ್ಟು ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ ಮತ್ತೆ ಫ್ಯಾಟ್ ಬರ್ನರ್ ಕ್ಯಾಪ್ಸೂಲ್ ಮತ್ತೆ ಪ್ರೀಮಿಕ್ಸ್ ಅಂತ ಹೇಳ್ಬಿಟ್ಟು ಈ ಮೂರು ಬಂದಿದೆ. ಸೊ ಈ ಮೂರು ಕೂಡ ನಮಗೆ ಆಲ್ಮೋಸ್ಟ್ ಒಂದು ನಮ್ಮ ಫ್ಯಾಟ್ ನ ಬರ್ನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಯಾವ ರೀತಿ ತಕೊಳ್ಳೋದು ಏನಂತ ಹೇಳ್ಬಿಟ್ಟು ಬನ್ನಿ ನೋಡೋಣ. ತಿಂಡಿ ಮಾಡೋಕ್ಕೂ ಮುಂಚೆ ಒಂದು ಟ್ಯಾಬ್ಲೆಟ್ ತಗೋಬೇಕು. ಶೇಪ್ ಶೀಟ್ ಫ್ಯಾಟ್ ಬರ್ನರ್ ಕ್ಯಾಪ್ಸೂಲ್ ಅನ್ನೋ ಟ್ಯಾಬ್ಲೆಟ್ ಇದೆ. ಸೊ ಈ ಒಂದು ಫ್ಯಾಟ್ ಬರ್ನರ್ ಕ್ಯಾಪ್ಸೂಲ್, ಈ ಟೈಪ್ ಅಲ್ಲಿ ಫ್ಯಾಟ್ ಬರ್ನರ್ ಕ್ಯಾಪ್ಸೂಲ್ ಇದೆ. ಸೊ ಇದನ್ನ ಒಂದು ತಗೊಳ್ಳೋಣ. ಇನ್ನು ಹಾಫ್ ಅನ್ ಅವರ್ಗೆ ತಿಂಡಿ ಬದಲು ಮೀಲ್ ರಿಪ್ಲೇಸ್ಮೆಂಟ್ ತಗೋಬೇಕು. ಗೈಸ್, ಫ್ಯಾಟ್ ಬರ್ನರ್ ಕ್ಯಾಪ್ಸೂಲ್ ತಗೊಂಡೆ. ಸೊ ಅದಕ್ಕೂ ಮುಂಚೆ ನಾನು ಹೊಟ್ಟೆನ ನೋಡ್ಕೊಳ್ಳಿ ಎಷ್ಟು ಇದೆ ಅಂತ ಹೇಳ್ಕೊ. ಗೈಸ್, ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ ನಾವು ಕುಡಿಯುವಂಥ ಟೈಮ್ ನಾವು ತಿಂಡಿ ಬದಲು ಈ ಒಂದು ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ ತಗೊಳ್ತಿದ್ದೀವಿ. ಬಿಕಾಸ್ ಸೊ 25 ಗ್ರಾಮ್ ಒಂದು ಸ್ಕೂಪ್ ಇದೆ, ಒಂದು ಕಪ್ಪಿ ಹಾಕೋಬೇಕು. ಎಸ್, ನನ್ನ ಒಂದು ಫೇವ್ರೆಟ್ ಕಪ್ ಇದು. ನನ್ನ ಬರ್ತಡೆಗೆ ನನ್ನ ತಂಗಿ ಕೊಟ್ಟ ಒಂದು ಬರ್ತಡೇ ಗಿಫ್ಟ್ ಇದು. ಸೊ ಈ ಕಪ್ಪಿ ಹಾಕೋ, ಯಾಕಂದ್ರೆ ಕರೆಕ್ಟಾಗಿ 300 ml ಇದೆ ಇದು. ಗೈಸ್, ಕರೆಕ್ಟಾಗಿ 300 ml ವಾಟರ್ ಇದು. ಸೊ ಇದರಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ. ನೀರು ಹಾಕಾಯ್ತು ಪ್ಲಸ್ ಪೌಡ್ರ್ ಕೂಡ ಹಾಕಾಯ್ತು. ಸೊ ಮಿಕ್ಸ್ ಮಾಡ್ಬೇಕೀಗ. ಸೊ ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡೈತಿ ಕುಡಿಯೋಣ ಈಗ. ಸಕ್ಕದಾಗಿದೆ ಮಾತ್ರ. ಶುಗರ್ ಆಡ್ ಮಾಡಿಲ್ಲ, ಬಟ್ ಆದ್ರೂ ಪ್ರಾಮಿಸ್ ಗಾಯ್ಸ್ ಇದ್ರಲ್ಲಿ ಶುಗರ್ ಹಾಕಿಲ್ಲ, ಬಟ್ ಟೇಸ್ಟ್ ಮಾತ್ರ ಸಕ್ಕತ್ ಅಲ್ಟಿ ಆಗಿದೆ. ಸೊ ಪರ್ಫೆಕ್ಟ್ ಮಾತ್ರ ಇದು ಮೀಲ್ ರಿಪ್ಲೇಸ್ಮೆಂಟ್ ಶೇಕ್. ಹೆಲ್ತ್ ಪ್ರಾಬ್ಲಮ್ ಮದರ್ ಯಾರು ಗೊತ್ತಾ? ಕೊಲೆಸ್ಟ್ರಾಲ್. ಸೊ ಹೆಲ್ತ್ ಪ್ರಾಬ್ಲಮ್ಗೆ ಮದರ್ ಯಾರಂದ್ರೆ ಕೊಲೆಸ್ಟ್ರಾಲ್. ಈ ಕೊಲೆಸ್ಟ್ರಾಲ್ನ ನಾವು ಫ್ಯಾಟ್ ಬರ್ನ್ ಮಾಡಿದ್ರೆ ಮಾತ್ರ ನಮ್ಮ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಕೂಡ ಕ್ಯೂರ್ ಆಗೋದು. ನಾವು ಕೊಲೆಸ್ಟ್ರಾಲ್ನೇ ಬರ್ನ್ ಮಾಡಿಲ್ಲ, ಫ್ಯಾಟ್ನೇ ಬರ್ನ್ ಮಾಡಿಲ್ಲ ಅಂದ್ರೆ ನಮಗೆ ಹೆಲ್ತ್ ಪ್ರಾಬ್ಲಮ್ ಕಂಟಿನ್ಯೂ ಬರ್ತಾನೆ ಇರುತ್ತೆ. ನಾವು ಎಷ್ಟೇ ಮೆಡಿಸಿನ್ ತಗೊಂಡ್ರು ಯೂಸ್ ಆಗಲ್ಲ. ಬೇರು ಯಾರು ಗೊತ್ತಾ? ನಮ್ಮ ಬುಡಭಾಗದ ಬೇರು ಆ ಕೊಲೆಸ್ಟ್ರಾಲ್ನ ಕಿತ್ತು ಬಿಸಾಕಿದ್ರೆ ಮಾತ್ರ ನಮ್ಮ ಹೆಲ್ತ್ ಪ್ರಾಬ್ಲಮ್ ಸರಿಯಾಗೋದು. ನಾವು ನಮ್ಮ ಬುಡದಲ್ಲಿರುವ ಒಂದು ಪ್ರಾಬ್ಲಮ್ ಎಲ್ಲ ಕಿತ್ತು ಬಿಸಾಕದೆ ಬಂದ್ಬಿಟ್ಟು ನಾವು ಬರೀ ಮೆಡಿಸಿನ್ ತಗೊಳ್ತಾ ಇದ್ರೆ ಏನು ಯೂಸ್ ಇಲ್ಲ. ಸೊ ನಮ್ಮ ಕೊಲೆಸ್ಟ್ರಾಲ್ ನಾವು ಬರ್ನ್ ಮಾಡಿದ್ರೆ ಮಾತ್ರ ನಮಗೆ ಹೆಲ್ತ್ ಪ್ರಾಬ್ಲಮ್ ಸರಿಯಾಗುವಂಥದ್ದು. ಹೇ ಗಾಯ್ಸ್, 2 weeks ಆದ್ಮೇಲೆ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಸೊ ಆಲ್ಮೋಸ್ಟ್ ಪವರ್ಫುಲ್ ಪರ್ಫೆಕ್ಟ್ ರಿಸಲ್ಟ್ ಬಂದಿದೆ. ಸೊ ನೋಡ್ತಾ ಇರ್ಬೋದು ಶರ್ಟ್ ಎಷ್ಟು ಲೂಸ್ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನೂ ಕೂಡ ಒಂದು ಫ್ಯಾಟ್ ನ ಬರ್ನ್ ಮಾಡಬೇಕು. ಇನ್ನೂ ಒಂದು ಚೂರು ಫ್ಯಾಟ್ ಇದೆ, ಅದನ್ನು ಕೂಡ ಬರ್ನ್ ಮಾಡ್ತೀನಿ. ಸೊ ತುಂಬಾನೇ ಖುಷಿ ಆಯ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸಮೀರ್ ಸರ್ ಅಂಡ್ ಪ್ರವೀಣ್ ಸರ್ ಅಂಡ್ ಚೇತನ್ ಮೇಡಮ್. ಆಲ್ಮೋಸ್ಟ್ ಪ್ರಾಡಕ್ಟ್ ಕೂಡ ತುಂಬಾ ಥ್ಯಾಂಕ್ ಯು ಸೋ ಮಚ್. ಸೊ ಯಾಕಂದ್ರೆ ಇಷ್ಟೊಂದು ಖುಷಿ ಆಯ್ತಿದೆ ಅಂದ್ರೆ ಫ್ಯಾಟ್ ರೋಡಲ್ಲಿ ನಡಿಬೇಕಾದ್ರೆ ಅಷ್ಟೊಂದು ಫ್ಯಾಟ್ ಇರ್ತಿತ್ತು, ನೋಡಕ್ಕೆ ಅಸಹ್ಯ ಇರ್ತಿತ್ತು, ಮತ್ತೆ ಹೆಲ್ತ್ ಇಶ್ಯೂ ಕೂಡ ಆಯ್ತಿತ್ತು ಅದರಿಂದ. ಸೊ ನಮ್ಮ ಬುಡ ಸಮೇತ ಕಿತ್ತು ಎಸಿಬೇಕು ಅಂದ್ರೆ ಈ ಒಂದು ಪ್ರಾಡಕ್ಟ್ ಹೆಲ್ಪ್ ಮಾಡ್ತಿದೆ. ನೀವು ಕೂಡ ಈ ಪ್ರಾಡಕ್ಟ್ ಬೇಕಾದ್ರೆ ಕರೆ ಮಾಡಿ ನಂಬರ್ಗೆ 70225506 ನಂಬರ್ಗೆ. ಥ್ಯಾಂಕ್ ಯು ಸೋ ಮಚ್.